ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಇಲ್ಲ ಮಹಿಳಾ ಮಿನಿಸ್ಟ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಮಲ ಪಡೆ ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಹಿಳಾ ಮೀಸಲಾತಿ ಅಂತಾರೆ, ಆದ್ರೆ ಸಚಿವ ಸಂಪುಟದಲ್ಲಿ 34 ಜನರಲ್ಲಿ ಒಬ್ಬರಿಗೂ ಕೂಡ ಇಲ್ಲಿವರೆಗೂ ಇಂಥವ್ರು ಮಿನಿಸ್ಟರ್ ಆಗ್ತಾರೆ ಅಂತೇಳಿ ಘೋಷಣೆ ಮಾಡಿಲ್ಲ. ಹೀಗಾಗಿ ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂತ ಕಮಲ ಪಡೆ. ಕೊಡದಿದ್ದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇರೋದು. ರಾಜ್ಯದಲ್ಲಿ 50% ಮಹಿಳೆಯರಿದ್ದಾರೆ. ದೇಶದಲ್ಲಿ ಮಹಿಳಾ ಮೀಸಲಾತಿಗೆ ರಾಹುಲ್ ಗಾಂಧಿ ವಿರೋಧ ಮಾಡ್ತಾರೆ. ರಾಜ್ಯದಲ್ಲಿ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ. ಸಿಎಂ ಡಿಕೆ ಶಿವಕುಮಾರ್ ಮಹಿಳೆಗೆ ಅಪಮಾನ ಮಾಡಿದ್ದಾರೆ. ಇದು ಮಹಿಳೆ ಇಲ್ಲದೆ ನಡೀತಾ ಇರುವಂತ ಕ್ಯಾಬಿನೆಟ್, ಇದನ್ನ ಕ್ಷಮಿಸಲ್ಲ. ಪ್ರತಿಭಟನೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈ ಕ್ಯಾಬಿನೆಟ್ ಅಲ್ಲ ಈ ಕ್ಯಾಬಿನೆಟ್ ಅಲ್ಲ ಶಾಸಕರು ಪರಿಷತ್ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆಯಿಂದ ಅಧಿವೇಶನ ಕೂಡ ಶುರುವಾಗಿದೆ. ಆದ್ರೆ ನೋಡಿ, ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಬ್ರು ಮಹಿಳಾ ಸಚಿವರು ಇಲ್ಲ. ಹೀಗಾಗಿ ಇದನ್ನ ವಿರೋಧಿಸಿ, ಅಂದ್ರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. ಮಹಿಳೆಯರ ಮೀಸಲಾತಿಗೆ ನೋಡಿದ್ರೆ ರಾಹುಲ್ ಗಾಂಧಿ ವಿರೋಧ ವ್ಯಕ್ತಪಡಿಸ್ತಾರೆ. ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಒಬ್ರು ಮಹಿಳೆಗೂ ಕೂಡ ಸಚಿವ ಸ್ಥಾನವನ್ನ ಕೊಡದೆ ಈ ರೀತಿಯಾಗಿ ಕ್ಯಾಬಿನೆಟ್ ನಡೆಸ್ತಾ ಇದೆ. ಅಧಿವೇಶನ ಕೂಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಅದರ ಬೆನ್ನಲ್ಲೇ ಇವತ್ತು ಬಿಜೆಪಿಯ ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಬಳಿ ಕೂತು ಪ್ರತಿಭಟನೆ ಮಾಡಿದ್ದಾರೆ. ಕೆಲ ಪೋಸ್ಟರ್ಗಳನ್ನು ಕೂಡ ಹಿಡಿದಿದ್ದಾರೆ, ನೀವಿಲ್ಲಿ ಗಮನಿಸಬಹುದು. ಇದು ಮಹಿಳೆ ಇಲ್ಲದೆ ನಡೀತಾ ಇರುವಂತ ಕ್ಯಾಬಿನೆಟ್, ಇದನ್ನ ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸಲ್ಲ. ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತೇಳಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ರಾಜ್ಯದಲ್ಲಿ 50% ಮಹಿಳೆಯರಿದ್ರು ಕೂಡ 10-12 ಜನ ಶಾಸಕಿಯರಿರೋದು. ಹಂಗಿದ್ರು ಕೂಡ ಒಬ್ಬರಿಗೂ ಇಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮಹಿಳೆಗೆ ಅಪಮಾನ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ನಾವು ಕ್ಷಮಿಸೋದಕ್ಕಾಗಲ್ಲ ಅಂತ.